ಇನ್ನು ನಾನು ಅಷ್ಟು ಫಾಲೋ ಮಾಡಲ್ಲ ನಾನು, ಅಂದರೆ ನೋಡೋದು ಬಹಳ ಕಮ್ಮಿ. ನನ್ನ ಮನೆಗೆ ಹೋದಾಗ ನಮ್ಮ ತಂದೆ ಎಲ್ಲ ನೋಡ್ತಿರ್ತಾರೆ, ಆವಾಗ ಸ್ವಲ್ಪ ನೋಡಿರ್ತೀನಿ. ಸೊ ಎಲ್ಲ ಸ್ಪರ್ಧಿಗಳಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಭಾಳ ಚೆನ್ನಾಗಿ ಕಂಟೆಸ್ಟ್ ಮಾಡಿದ್ದಾರೆ. ಎಲ್ರಿಗೂ ವಿಶಸ್ ತಿಳಿಸ್ತೀನಿ. ಆ್ಯಂಡ್ ಯಾರು ಗೆಲ್ತಾರೆ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಶೂಟಿಂಗ್ ನಡೀತಾ ಇದೆ, ಶೂಟಿಂಗ್ಗಳು ನಡೀತಾ ಇದೆ. ನಮ್ಮ ಬಡವರ ರಾಸ್ಕಲ್ ನಿರ್ದೇಶಕರ ಜೊತೆಗೆ ಒಂದು ಸಿನಿಮಾ ಅಣ್ಣ ಫ್ರಮ್ ಮೆಕ್ಸಿಕೋ ಅಂಥೇಳಿ, ಇನ್ನೇನು ಲಾಸ್ಟ್ ಶೆಡ್ಯೂಲ್ ಬಾಕಿ ಇದೆ ಅಷ್ಟೇ. ಅದರ ನಂತರ ನಮ್ಮ ಹಲಗಲಿ ಸಿನಿಮಾ ಶೂಟಿಂಗ್ ನಡೀತಾ ಇದೆ. ನಮ್ಮ ಹಲಗಲಿ ಬೇಡ್ರು ಬ್ರಿಟಿಷರ ವಿರುದ್ಧ ಫೈಟ್ ಮಾಡಿದಂಥ ಒಂದು ಸಿನಿಮಾ. ಆ್ಯಂಡ್ 666 ಆಪರೇಷನ್ ಡ್ರೀಮ್ ಥಿಯೇಟ್ರು ಮೂರು ಶೂಟ್ಗಳು ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಆ್ಯಂಡ್ ಐ ಥಿಂಕ್ ಬೈ ಈ ಇಯರ್ ಮಿಡ್ಡಿಂದ ರಿಲೀಸಸ್ ಶುರುವಾಗುತ್ತೆ ನನ್ನ ಆ್ಯಕ್ಟಿಂಗ್ ಸಿನಿಮಾಗಳು. ಸದ್ಯಕ್ಕೆ ನಮ್ಮ ಪ್ರೊಡಕ್ಷನ್ ಸಿನಿಮಾಗಳು ರಿಲೀಸಿಗೆ ರೆಡಿ ಇದ್ದಾವೆ. ಜೆ.ಸಿ. ಯೂನಿವರ್ಸಿಟಿ ಅಂಥೇಳಿ ಟ್ರೈಲರ್ ರಿಲೀಸ್ ಮಾಡಿದ್ದೀವಿ ನಿನ್ನೆ. ನಮ್ಮ ಶಿವಣ್ಣ ಮತ್ತು ಪ್ರೇಮ್ ಅವರು ರಿಲೀಸ್ ಮಾಡಿಕೊಟ್ರು. ಜುಡಿಷಿಯಲ್ ಕಸ್ಟಡಿ ಮೇಲೆ ಇರೋವಂಥ ಸಿನಿಮಾ, ಜೈಲ್ ಬಗ್ಗೆ ಇರುವಂಥ ಸಿನಿಮಾ. ಅದು ಈಗ ಫೆಬ್ರವರಿ 6ನೇ ತಾರೀಕು ಪ್ರೊಡಕ್ಷನ್ ಹೌಸಿಂದ ರಿಲೀಸ್ ಆಗ್ತಾಯಿದೆ. ಹೊಸ ಹೀರೋಯಿನ್ ಆ್ಯಂಡ್ ಹೊಸ ಡೈರೆಕ್ಟ್ರು, ಒಂದು ಇಡೀ ಹೊಸ ಟೀಮ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ವಿ. ಎಲ್ಲ ಪ್ರೇಕ್ಷಕರಿಗೆ ಬಂದು ಜೆ.ಸಿ. ಯೂನಿವರ್ಸಿಟಿನ ಥಿಯೇಟ್ರಲ್ಲೇ ನೋಡಿ ಅಂಥೇಳಿ ಕೇಳ್ಕೊತೀನಿ. ಅದೇ ಹಲಗಲಿ ನಡೀತಾ ಇದೆ. ಆಲ್ಮೋಸ್ಟ್ 40% ಶೂಟು ಕಂಪ್ಲೀಟ್ ಆಗಿದೆ. ಇವಾಗ ಮತ್ತೆ ಸ್ಕೆಡ್ಯೂಲ್ ರೆಸ್ಯೂಮ್ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ತೀವಿ. ಅದು ಎಲ್ಲರೂ ಇರ್ತಾರಲ್ವ, ನಿಮಗೆ ಅವ್ರು ತಮಾಷೆ ಮಾಡಿದ್ದು, ನಮ್ಮ ಹೀರೋಗೆ ತಮಾಷೆ ಮಾಡಿದ್ದು. ನಿಮಗೆ ಒಂದು ಸಿನಿಮಾ ತಂಡ ಅಂದಾಗ ನಿರ್ದೇಶಕರು, ನಾಯಕಿ, ಹೊಸ ಟೆಕ್ನಿಷಿಯನ್ಸು, ಹೊಸ ಮ್ಯೂಸಿಕ್ ಡೈರೆಕ್ಟರ್ಗಳಿಂದ ಹಿಡಿದು ಎಲ್ಲ ಥರದ ಮಕ್ಕಳು ಇರ್ತಾರೆ. ಸೊ ಅದನ್ನು ಆ ಥರ ನೋಡಬೇಕು. ಇಲ್ಲ, ಅದು ಐ ಥಿಂಕ್ ಟಿಕೆಟ್ ರೇಟು ಇಷ್ಟೇ ಇರಬೇಕು ಅಂತ ಹೇಳಿ ಅದನ್ನು ಏನೂ ನಡೀತಾ ಇದೆಯಲ್ಲ. ಐ ಥಿಂಕ್ ಮೊದಲೆಲ್ಲ ಇತ್ತಲ್ಲ, ಅಂದರೆ ನನ್ನ ಹತ್ರ 100 ರೂಪಾಯಿ ಇದ್ರೂ ನಾನು ಸಿನಿಮಾ ನೋಡ್ಬೋದಾಗಿತ್ತು, 50 ರೂಪಾಯಿ ಇದ್ರೂ ಸಿನಿಮಾ ನೋಡ್ಬೋದಾಗಿತ್ತು. ಆ್ಯಂಡ್ ಗಾಂಧಿ ಕ್ಲಾಸಲ್ಲಿ ಕೂತು ಸಿನಿಮಾ ನೋಡ್ಬೋದಾಗಿತ್ತು. ಸೊ ಅವ್ರವ್ರ ಶಕ್ತಾನುಸಾರ ಕೂತ್ಕೊಂಡು ಸಿನಿಮಾ ನೋಡ್ಬೋದಾಗಿತ್ತು. ಆ ಥರದ ಸಿಸ್ಟಮ್ ಅಂದರೆ ಐ ಥಿಂಕ್ ಚೆನ್ನಾಗಿರುತ್ತೆ ಅಂತ. ಯಾದಗಿರಿ ಫಸ್ಟ್ ಟೈಮ್. ಇಲ್ಲ, ಭಾಳ ಖುಷಿ ಆಯ್ತು. ನಾನು ಮಧ್ಯಾಹ್ನ ಬಂದಾಗಲೇ ಬಹಳಷ್ಟು ಜನ ಸೇರಿದರು. ಭಾಳ ಖುಷಿ ಆಯಿತು. ನನ್ನ ಬಡವರ ರಾಸ್ಕಲ್ ರಿಲೀಸ್ ಆದಾಗ ಆಲ್ಮೋಸ್ಟ್ ಹೊಸಪೇಟೆವರೆಗೂ ಬಂದು, ಅದಾದಮೇಲೆ 3rd ವೇವ್ ಕೋವಿಡ್ ಅಂತ ಹೇಳಿ ವೀಕೆಂಡ್ ಕರ್ಫ್ಯೂ, ನೈಟ್ ಕರ್ಫ್ಯೂ ಎಲ್ಲ ಆಯಿತು. ಹಂಗಾಗಿ ವಾಪಸ್ ಹೋಗಿದ್ದಿಲ್ಲ. ಅಂದರೆ ಮೋಸ್ಟ್ಲಿ ಆವಾಗಲೇ ಎಲ್ಲ ಕಡೆಗೂ ಬರೋ ಪ್ಲ್ಯಾನ್ ಇತ್ತು. ಇದ್ರ ಮಧ್ಯೆ ಖಂಡಿತ ಟ್ರಾವೆಲ್ ಮಾಡ್ತಾಯಿದ್ದೀನಿ, ಎಲ್ಲ ಕಡೆನೂ ಹೋಗ್ತಾಯಿದ್ದೀನಿ. ಬಂದಿದ್ದೀನಿ, ಇಲ್ಲಿ ಹತ್ರ ಬಂದಿದ್ದೀನಿ. ಗುಲ್ಬರ್ಗ, ಬೀದರ್ ಬಂದಿದ್ದೀನಿ, ಬಸವ ಕಲ್ಯಾಣಕ್ಕೆ ಬಂದಿದ್ದೀನಿ. ಆ್ಯಂಡ್ ಯಾದಗಿರಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು ಈ ಕಡೆ. ಇಲ್ಲಿ ನಿಮ್ಮನ್ನ ಬಂದು ನೀವು ಬಹಳ ಕಾಯ್ತಿರ್ತಾರೆ ಆಡಿಯನ್ಸ್, ಬಹಳ ಪ್ರೀತಿಸ್ತಾರೆ ಇಲ್ಲಿ. ಆ್ಯಂಡ್ ಖಂಡಿತ ನಿಜ, ಯಾವಾಗಲೂ ಉತ್ತರ ಕರ್ನಾಟಕದಲ್ಲಿ ಭಾಳ ಅದ್ಭುತವಾಗಿ ರಿಸೀವ್ ಮಾಡ್ಕೋತಾರೆ, ಭಾಳ ಪ್ರೀತಿಯಿಂದ ರಿಸೀವ್ ಮಾಡ್ಕೋತಾರೆ. ಅದಕ್ಕೇ ನನಗೂ ಖುಷಿನೇ ಯಾವಾಗ ಬರೋಕ್ಕೆ. ಯಾದಗಿರಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ಆ್ಯಂಡ್ ಸಾಯಿಬಾಬಾ ಉತ್ಸವಕ್ಕೆ ಬರ್ತಿರೋದು. ನನ್ನ ಸ್ನೇಹಿತರು ಮಹಾರಾಜ್ ಅವರು ಕರೆದಾಗ, ಅಂದರೆ ಎಷ್ಟೊಂದು ಸರಿ ಅಂದ್ಕೊಂಡು ಹೋಗೋಕ್ಕಾಗಿಲ್ವಲ್ಲ, ಅಟ್ಲೀಸ್ಟ್ ಈ ಥರದ ಈ ಜಾತ್ರಾ ಮಹೋತ್ಸವಕ್ಕಾದ್ರೂ ಹೋದಂಗಾಗುತ್ತೆ. ಎಲ್ಲರೂ ಅಭಿಮಾನಿಗಳಿಗೊಂದು ಸರಿ ಹತ್ತಿರದಿಂದ ಮಾತಾಡಿಸ್ದಂಗಾಗುತ್ತೆ ಅಂಥೇಳಿ ಬಂದಿದ್ದಾಯ್ತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.